ಒಂದೇ ಒಂದು ನೊಣಾನೂ ಇಲ್ಲ. ಕಬ್ಬಿನ ಹಾಲು ಅಂಗಡಿ ಒಂದೇ ಒಂದು ನೊಣಾನೂ ಇಲ್ಲ. ಎಂಥ ಫಿಲಾಸಫರ್ ಆಗ್ತೀನಿ ಅಂದರೆ ನಾನು ಅರಿಸ್ಟಾಟಲ್, ಸಾಕ್ರೆಟಿಸ್. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಬೀಚ್ಗೆ ಹೋಗಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬೆಳಗ್ಗೆ ತುಂಬ ಮಳೆ ಬಂದ್ಬಿಡ್ತು. ಮಧ್ಯಾಹ್ನ ಒಂದೂವರೆವರೆಗೂ ಜೋರು ಮಳೆ ಇತ್ತು. ಸೊ ಎಲ್ಲರೂ ಬೀಚ್ಗೆ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ಆ್ಯಕ್ಚುಲಿ ನಾವೆಲ್ಲರೂ ಸೇರಿಕೊಂಡು ಪಾಟ್ಲಕ್ ಪ್ಲ್ಯಾನ್ ಮಾಡಿದ್ವಿ. ಹೆಂಗಿತ್ತು ನೋಡಿ ಕ್ಲೈಮೇಟ್ ಇವತ್ತು. ಇವಾಗ ಈ ಥರ ಇದೆ 5:45 ಇವಾಗ. ಬಟ್ ಬೆಳಗ್ಗೆ ಮಳೆ ಚೆನ್ನಾಗಿದೆ ಕ್ಲೈಮೇಟ್. ಇವಾಗ ಕರೆಕ್ಟಾಗಿ 5:30 ಆಗಿದೆ. 5:45. ಬಟ್ ಸೊ ಈಗ ಟೀ ಕುಡಿತಾ ಇದ್ನಲ್ಲ, ಕ್ಲೈಮೇಟ್ ಚೆನ್ನಾಗಿದೆ, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ಅಟ್ಲೀಸ್ಟ್ ನಾವೇ ಹೋಗ್ಬೋದಲ್ಲ ಅಂತಂದೆ. ಸೊ ಹೇಳಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ಯಾಕಂದರೆ ನಾನು ಮಕ್ಳಿಗೆ ಹೇಳ್ಬಿಟ್ಟಿದ್ದೆ ಇವತ್ತು ಬೀಚ್ ಪ್ಲ್ಯಾನ್ಸ್ ಇದೆ ಫ್ರೆಂಡ್ಸ್ಗಳ ಜೊತೆ ಅಂದ್ಬಿಟ್ಟು. ಅವರು ಅಪ್ಸೆಟ್ ಆಗಿಬಿಟ್ಟಿದ್ರು ಕ್ಯಾನ್ಸಲ್ ಆದ ತಕ್ಷಣ ಪ್ಲ್ಯಾನು. ನಾವು ಇವಾಗ ಡಿಸೈಡ್ ಮಾಡಿದ್ವಿ, ಅಶ್ವಿನ್ ಹೇಳಿದ ಮೇಲೆ ಕರೆಕ್ಟ್ ಹೋಗೋಣ ಅಂದ್ಬಿಟ್ಟು. ಇಲ್ಲ ಅಂತಂದರೆ ನಾನು ಟೀ ಎಲ್ಲನೂ ಅಲ್ಲೇ ಬೀಚಲ್ಲೇ ಮಾಡ್ಕೊಂಡು ಕುಡಿಬೋದಿತ್ತು. ಯೂಶ್ವಲಿ ನಾವು ಬೀಚ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಟೀ ಸ್ನ್ಯಾಕ್ಸ್ ತೊಗೊಂಡೋಗ್ಬಿಟ್ಟು ಅಲ್ಲೇ ತಿನ್ನೋದು ಕುಡಿಯೋದು ಎಲ್ಲ. ಬಟ್ ಇವತ್ತು ಇನ್ನು 1/4 ಗಂಟೆ ಇದೆ ಅಷ್ಟೇ ನಮ್ಮ ಕೆಲಸ. ಇವತ್ತು ಮಕ್ಕಳದು ಸ್ನ್ಯಾಕ್ಸ್ ತಿಂದಾಯಿತು, ಟೀನೂ ಕುಡ್ದಾಯಿತು. ಸುಮ್ಮನೆ ಹೋಗ್ಬಿಟ್ಟು ಬೀಚಲ್ಲಿ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ, ನಮ್ಮ ಪಾಡಿಗೆ ನಾವು ರಿಲ್ಯಾಕ್ಸ್ ಮಾಡ್ಕೋಬೋದು. ಮತ್ತು ಬೀಚ್ ಅಂತೂ ಈ ಟೈಮಲ್ಲಿ ಈ ಕ್ಲೈಮೇಟಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಬೀಚ್ ಅಂದ ತಕ್ಷಣ ಎಲ್ಲರೂ ಹೆಂಗೆ ಆ್ಯಕ್ಟಿವ್ ಆಗ್ತಾರೆ ನೋಡಿ, ಕಸ ಗುಡಿಸ್ತಾ ಇರ್ತಾರೆ. ನಮ್ಮ ಪಾಪಣು ಏನೋ ನೋಡಿ ಗೈಸ್, ನೋಡಿ ನಾನು ಆಫೀಸ್ ಕೆಲಸ ಮುಗಿಸಿ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ಚಕ್ಲಿ ಅಶ್ವಿನ್ ತಿಂದಿರೋ ಚಕ್ಲಿ ತಿಂದು ಬಿಟ್ಟಿರೋದನ್ನೇ ಒರೆಸ್ತಾ ಇರೋದು, ಗುಡಿಸ್ತಾ ಇರೋದು. ನಮ್ಮ ಪುಟ್ಟು ಚಾಪೆ ರೆಡಿ ಮಾಡ್ಕೊತಾ ಇದೆ. ನಮ್ಮ ಪಾಪಣ್ಣು ಡ್ಯಾಡಿದು ಚೇರ್ ರೆಡಿ ಮಾಡ್ಕೊತಾ ಇದ್ದಾನೆ. ಇದು ಅಶ್ವಿನ್ದು ಚೇರ್, ಫೋಲ್ಡೇಬಲ್ ಚೇರು. ಬೀಚ್ಗೆ ಅಂತಲೇ ತಗೊಳ್ಳೋದು ಅಶ್ವಿನ್ ಯಾವಾಗ್ಲೂ. ಇದ್ರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಆರಾಮಾಗಿ. ಅದು ಒಂದೇ ಒಂದು ಚೇರು, ನಾವೆಲ್ಲರೂ ಗಲಾಟೆ ಮಾಡಬೇಕು. ನಾನು ನನ್ನ ಟರ್ನು ಅಂತ ಅಂದ್ಕೊಂಡು. ಅದು ಫೋಲ್ಡೇಬಲ್ ಅಲ್ವಾ, ಅದನ್ನು ರಾನಿಲ್ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಆಮೇಲೆ ಚಾರ್ಜ್ ಹಾಕಿದ್ಯಾ? ಚಾರ್ಜ್ ಇದೆ. ಇದು ನನಗೆ ಮ್ಯೂಸಿಕ್. ಬಟ್ ಇವತ್ತು ಟೀ ಇಲ್ಲ, ಏನಿಲ್ಲ, ಹಂಗೆ ಹೋಗಿ ಅದೇ ಕುಡಿದ್ಬಿಟ್ವಲ್ವ ಮನೆಯಲ್ಲಿ. ಸೊ ಹಾಗೆ ಹೋಗೋದು. ಯೂಶ್ವಲಿ ನಾವು ಇವಾಗ ಫ್ಲಾಸ್ಕು ಮತ್ತು ಸ್ನ್ಯಾಕ್ಸು ಅದನ್ನು ತಗೋತಾ ಇದ್ವಿ ಜೊತೆಗೆ. ಇವಾಗ ಇಷ್ಟೇ, ಇನ್ನು 10 ಮಿನಿಟ್ಸಲ್ಲಿ ಹೊರಡಬೇಕು. ಇಲ್ಲ ಪುಟ್ಟ, ಅವನ ಪಾಪ ಇನ್ನೂ ಅವ್ನ ಫ್ರೆಂಡ್ಸ್ಗಳು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಇಲ್ಲ ಕಣವ, ಯಾರೂ ಬರಲ್ಲ. ಇಲ್ಲ ಕಣವ, ಇನ್ನೊಂದಿನ ಹೋಗೋಣ, ನಾವು ಮಾತ್ರ ಹೋಗೋಣ ಅಂತಂದಿದ್ದು. ಪಾಪು ಇವಾಗ ಅಪ್ಸೆಟ್ ಆಗಿಬಿಟ್ಟಿದೆ. ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದು ಹಂಗೆ ಸ್ಟಿಕ್ ಆನ್ ಆಗಿರಲ್ಲ. ಎಲ್ಲರೂ ಇರ್ತೀವಲ್ವ, ಒಂದು 10-15 ಜನ ಪ್ಲ್ಯಾನ್ ಮಾಡಿದಾಗ ಹಿಂಗೆ ಆಗೋದು. ಒಬ್ಬೊಬ್ಬರು ಒಂದೊಂಥರ ಹೇಳಿ ಅದು ಕಡೆಗೆ ಒಂದು ಪ್ಲ್ಯಾನ್ ಡಮಾರ್ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಇವ್ರದ್ದು. ಇವ್ರ ಗ್ಯಾಂಗ್ ಗೊತ್ತು ನನಗೆ. ನನಗೆ ಗ್ಯಾಂಗ್ ಅಂತ ಇಲ್ಲ, ಸುಮ್ಮನೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಾರೋ ಅವ್ರ ಜೊತೆ ಹೋಗೋದು, ಗೋ ವಿತ್ ದ ಫ್ಲೋ ಥರ. ಇವಾಗ ಬರೀ ಫ್ಯಾಮಿಲಿ ಹೋಗೋಣ, ನಾನು ನೀನು ಡ್ಯಾಡಿ. ಇವಾಗ ಹೇಳ್ದೆ ಪುಟ್ಟ, ಇನ್ನೊಂದಿನ ಹೋಗೋಣ, ಫ್ರೈಡೇ ಹೋಗೋಣ, ಎಲ್ಲರೂ ಸೇರ್ಕೊಂಡು ಫ್ರೈಡೇ ಹೋಗೋಣ. ನೀವಿಬ್ಬರೇ ಇವತ್ತು ಚೆನ್ನಾಗಿ ಆಟಾಡಿ ಫಸ್ಟು. 5 ಮಿನಿಟ್ಸ್. ಓಕೆ. ಬಸ್ ಟೂರದ್ದು ವಿಡಿಯೋದಲ್ಲಿ ನಾವು ಹೇಳಿದ್ನಲ್ಲ ಆ್ಯಪು, ಅದೇ ಆ್ಯಪ್ ಯೂಸ್ ಮಾಡ್ಕೊಂಡು ನೋಡಿದ್ವಿ. ಇನ್ನು 5 ಮಿನಿಟ್ಸ್ ಇದೆ, ನೀವು ಓಡಿ, ನಾನು ಬಾಗಿಲು ಹಾಕೊಂಡ್ಬರ್ತೀನಿ ಫಾಸ್ಟ್. ನಡೀರಿ. ತೂಕ ಇದ್ರೆ ಕೊಡಮ್ಮನೆ. ಆಪೆ ಓಪನ್ ಆಗಿಬಿಟ್ಟಿದೆ. ನಮ್ಮ ಪುಟ್ಟು ಹಂಗೆ ಓಡ್ತಾ ಇದೆ. ಕೊಡು. ನಿಮಗೂ ಈ ಥರನೇ ಆಗ್ತಾ ಇರುತ್ತಾ? ಸಡನ್ನಾಗಿ ಒಂದು 10-15 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡೋದು ಕೊನೆ ಮೂಮೆಂಟ್ ಬೆಳಗ್ಗೆಯಿಂದ ಡಿಸ್ಕಸ್ ಮಾಡಿದ ರೀತಿ ನೋಡ್ಬೇಕು ನೀವು. ಯಪ್ಪ, ನಮ್ಮ ಮೆನು ಎಲ್ಲ ಡಿಸೈಡ್ ಆಗಿತ್ತು, ಯಾರ್ಯಾರ ಮನೆಯಿಂದ ಏನೇನು ತೊಗೊಂಡು ಬರೋದು ಅಂತ ಎಲ್ಲ. ಏನು ವೋಟಿಂಗ್ ಎಲ್ಲ ವಾಟ್ಸಪ್ಪಲ್ಲಿ ಪಾಲಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದು. ಬಟ್ ರೆಸಿಪಿ ವಿಡಿಯೋನು ಮಾಡಕ್ಕೆ ರೆಡಿ ಆಗಿದ್ಲು. ನಾನು ಕಾಯಿ ವಡೆ ಅಂತ ಹೇಳಿದ್ನಲ್ವ, ಅದನ್ನೇ ಮಾಡ್ಕೊಂಡು ಹೋಗೋಣ, ರೆಸಿಪಿ ತೋರಿಸ್ದಂಗೂ ಆಗುತ್ತೆ ಅನ್ನೋ ಥರ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಫ್ಲಾಪ್ ಆಗಿ, ಬಟ್ ಫ್ಯಾಮಿಲಿ ಜೊತೆ ಹೋಗೋದು. ಅದು ಬೇಸ್ಮೆಂಟು, ಅದಕ್ಕೆ ಒಂದು 10 ಜನ ಸೇರ್ಕೊಂಡು ಪಾಟ್ಲಕ್ ಪ್ಲ್ಯಾನ್ ಮಾಡಿದ್ವಲ್ವಾ. ಇವಾಗ ಎಲ್ಲ ಗ್ರೂಪಲ್ಲಿ ಸಪ್ರೇಟ್ ಆಗಿ ಹೋಗ್ತಾ ಇದ್ದಾರೆ. ಇವ್ರು 3 ಜನ ಸಪ್ರೇಟು, ನಾನು ನಮ್ಮ ಫ್ಯಾಮಿಲಿ ಜೊತೆ ಸಪ್ರೇಟ್, ಈ ಥರ ಸಪ್ರೇಟ್ ಆಗೋಯ್ತು. ಗೈಸ್, ಆನ್ ದ ವೇ ಹೋಗ್ತಾ ಈ ಥರ ಸಕಲೇಶ್ಪುರದಲ್ಲಿ ಇರುತ್ತಲ್ಲ ಮನೆಗಳು, ಆ ಥರ ಮನೆಗಳು ಕಾಣುತ್ತೆ. ಮಡಿಕೇರಿ, ಸಕಲೇಶ್ಪುರ ಆ ಸೈಡ್. ನನ್ನ ಫೇವ್ರೇಟ್ ಒಂದು ಜಾಗ ಇದೆ ಇಲ್ಲಿ,
ಸೊ ಈ ಥರ ಬ್ರಿಟಿಷ್ ಕಾಲದ್ದು ಬಂಗಲೆಗಳು ಕಾಣುತ್ತೆ ಆನ್ ದ ವೇ ಹೋಗ್ತಾ. ನನಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಇದು ಸೊ ಬ್ಯೂಟಿಫುಲ್ ಅನ್ಸುತ್ತೆ. ಪಾಳ್ ಬಂಗ್ಲೆಗಳು ಹೋಗಿದ್ಬಿಡು. ಬಟ್ ಒನ್ಸ್ ಅಪಾನ್ ಎ ಟೈಮ್ ಹೆಂಗಿತ್ತು, ಬೀಚಿಗೆ ಬಂದ ತಕ್ಷಣ ಮಕ್ಕಳು ಫಸ್ಟ್ ಕೇಳೋದು ಕಬ್ಬಿನ ಹಾಲು. ಸೊ ನಾವಿವಾಗ ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ನಾವು ಯೂಶ್ವಲಿ ಕಬ್ಬಿನ ಹಾಲೇ ಕುಡಿಯೋದು, ಕಬ್ಬಿನ ಹಾಲು ಅಥವಾ ಎಳ್ನೀರು. ಶುಗರ್ ಕೇನ್ ಜ್ಯೂಸ್ ಪ್ಲೀಸ್ 3. ಹಾಕರ್ ಸೆಂಟರು ಆ್ಯಕ್ಚುಲಿ ಇವತ್ತು ಎಲ್ಲ ಸುಮಾರು ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಮೇಂಟೆನೆನ್ಸಿಗೆ. ಮತ್ತು ಎಲ್ಲ ಹಾಕರ್ ಸೆಂಟ್ರ್ ಮೇಲ್ಗಡೆನೂ ಈ ಥರ ರೇಟಿಂಗ್ ಕೊಟ್ಟಿರ್ತಾರೆ, ರೇಟಿಂಗ್ A, ರೇಟಿಂಗ್ B ಈ ಥರ ಕೊಟ್ಟಿರ್ತಾರೆ. ಅದನ್ನು ನೋಡಿ ನೋಡಿ ಚೂಸ್ ಮಾಡ್ಬೋದು ನಾವು. ಅದೇ ಕಬ್ಬಿನ ಜ್ಯೂಸ್ ಮೆಷೀನು. ಇವಾಗ ನಮಗೆ ಫ್ರೆಶ್ ಆಗಿ ಕಬ್ಬಿನ ಹಾಲು ಮಾಡಿಕೊಡ್ತಾರೆ. ಎಷ್ಟು ಪುಟಾಣಿ ಕ್ಯೂಟ್ ಆಗಿದೆ ನೋಡಿ. ದಿನ ತೊಳಿತಾ ಇರ್ತಾರೆ, ಅದನ್ನು ಚೆನ್ನಾಗಿ ತೊಳಿತಾರೆ. ಇಡೀ ಅಂಗಡಿ ನೀಟಾಗಿ ತೊಳೆದು ನೀಟಾಗಿ ಇಟ್ಕೊಂಡಿರ್ತಾರೆ. ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಡುಗೆನೇ ಮಾಡಲ್ಲ ಇವ್ರುಗಳ ಮನೆಯಲ್ಲಿ. ಈ ಥರ ದಿನ ಸಾಯಂಕಾಲ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಹೊರಗಡೆ ತಿನ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಹಾಕರ್ ಸೆಂಟ್ರ್ಗಳಲ್ಲೂ ಕ್ವಾಲಿಟಿ ಮತ್ತು ಕ್ಲೆನ್ಲಿನೆಸ್ಸು ನೋಡಿ, ಒಂದೇ ಒಂದು ನೊಣಾನೂ ಇಲ್ಲ. ಕಬ್ಬಿನ ಹಾಲು ಅಂಗಡಿ ಒಂದೇ ಒಂದು ನೊಣಾನೂ ಇಲ್ಲ, ಅಷ್ಟು ನೀಟಾಗಿ ಇಟ್ಟಿರ್ತಾರೆ. ದಿನ ರಾತ್ರಿ ತೊಳಿತಾರೆ. ಥ್ಯಾಂಕ್ ಯು. ರೈಟ್ ಹ್ಯಾಂಡಲ್ಲಿ ಇಸ್ಕೋಬೇಕು ಪುಟಣಿ, ಆಯಿತಾ? ಯಾವಾಗಲೂ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಈ ಥರ ಮಾಡಿಕೊಡ್ತಾರೆ ನೋಡಿ. ಇದು 3 ಇಡಕ್ಕೆ ಇದಕ್ಕೊಂದು ಕಾರ್ಡ್ಬೋರ್ಡೂ ಹಾಕಿ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ನೀಟಾಗಿ ಕೊಟ್ಟಿರ್ತಾರೆ. ಬೀಚಲ್ಲಿ ಹೋಗಿ ಕುಡಿಯೋದು. ಪುಟ್ಟು ಬೀಚಲ್ಲಿ ಕುಡಿಯೋಣ, ಬೀಚಲ್ಲಿ. ಯಾವಾಗ ನಾನು ಇಲ್ಲಿಗೆ ಬರ್ತೀನಿ ಅವಾಗೆಲ್ಲ ನನಗೆ ಆ ತಾತ ಒಬ್ಬರು ಇದು ಮಾಡೋರು ಗೊತ್ತಾ, ಬಾಂಡ್ಲಿನಲ್ಲಿ ಏನೋ ಒಂದು ಮಾಡೋರು. ಯಾವಾಗ ಅಂದ್ಕೊಳ್ವೆ ಒಂದಿನ ಯಾವಾಗಲಾದ್ರೂ ತೊಗೊಂಡು ಟೇಸ್ಟ್ ಮಾಡಬೇಕು ಅಂತ. ಬಟ್ ಈಗ ಆ ತಾತ ಬರ್ತಾ ಇಲ್ಲ. ಏನಾಗಿದೆಯೋ ಪಾಪ, ಹುಷಾರಿಲ್ಲ ಅನ್ಸುತ್ತೆ ತಾತಂಗೆ. ಇಲ್ಲ, ಅಥವಾ ಬೇರೆ ಜಾಗಕ್ಕೂ ಹೋಗಿರ್ಬೋದಲ್ವಾ, ಏಜಾಗಿತ್ತು ಆಗಲೇ ಪಾಪ. ಸೊ ಅದು ಕೊನೆವರೆಗೂ ಟೇಸ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ಏನೋ ಬ್ಲ್ಯಾಕ್ ಕಲರ್ ಇತ್ತು. ಸೊ ಅದು ವೆಜಿಟೇರಿಯನ ನಾನ್ ವೆಜಿಟೇರಿಯನ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅದು ಮಾಮೂಲಿ ಕಾಯಿ ಥರ ಅದು ಅಷ್ಟೇ. ಅದು ಏನೋ ಚೆಸ್ನಟ್ ಏನೋ ಹೇಳ್ತಾರೆ ಅದಕ್ಕೆ. ಬನ್ನಿ ಬಾಪುಟ್ ಹಿಡ್ಕೊ. ಏನಿದೆ? ಓ ಇದು ರಿಯಲ್ಲ? ನಾನು ನಾವು ವಾರಕ್ಕೆ 1 ಸಲ ಅಥವಾ 2 ಸಲ ಪಕ್ಕಾ ಬರ್ತೀವಿ ಬೀಚ್ಗೆ. ಬಟ್ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ. ಅಶ್ವಿನ್ ಅಂತೂ ನಾನು ಬರದೇ ಹೋದ್ರೂ ಅಶ್ವಿನ್ ಮಿಸ್ ಮಾಡಲ್ಲ. ಒಬ್ಬನೇ ಬಂದು ಕೂತ್ಕೋತಾ ಇರ್ತಾರೆ. ತುಂಬ ಜನ ಕನ್ನಡದವ್ರು ಸಿಕ್ಕಿದ್ದಾರೆ ಇಲ್ಲಿ. ಟರ್ಕಿಶ್ ಏರ್ಲೈನ್ಸ್ ತುಂಬ ಜನ ಸೈಕ್ಲಿಸ್ಟ್ಗಳೆಲ್ಲ ಇದ್ದಾರೆ. ಎಲ್ಲೋದ್ರು ನಮ್ಮ ಪುಟ್ಟುಗಳು ಮುಂದೆ ಹೊಟ್ಟೋಗಿದ್ದಾರೆ. ಈ ಫೆರ್ರಿನಲ್ಲಿ ಒಂದಿನ ಹೋಗ್ಬೇಕು ಅಂತ ಇಷ್ಟ, ಬಟ್ ಆಗ್ತಾ ಇಲ್ಲ ಇದುವರೆಗೂ. ಮಕ್ಕಳನ್ನೆಲ್ಲ ಒಂದಿನ ಕರ್ಕೊಂಡು ಹೋಗ್ಬೇಕು. ಇಷ್ಟು ಹತ್ರದಲ್ಲೇ ಇದೆ, ಫೆರ್ರಿ ಎಲ್ಲ ಯೂಸ್ ಮಾಡ್ಕೊಬೋದು. ಹತ್ರ ಒಂದು ಐಲ್ಯಾಂಡ್ ಇದೆ, ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಹೋಗಿ ಅಟ್ಲೀಸ್ಟ್ ಬರ್ಬೋದು. ಬಟ್ ಆದರೂ ಆಗ್ತಾ ಇಲ್ಲ. ಯಾವತ್ತಾದರೂ ಹೋಗಬೇಕು. ನಾವು ಮಾಮೀಸ್ ಎಲ್ಲ ಬರೀ ಮಾಮೀಸ್ ಪ್ಲ್ಯಾನ್ ಮಾಡಿದ್ವಿ ಹೋಗೋಕ್ಕೆ. ಡ್ಯಾಡೀಸ್ಗಳು ಒಪ್ಕೋತಾ ಇಲ್ಲ ಮಕ್ಕಳನ್ನ ಬೆಳಗ್ಗಿಂದ ಸಾಯಂಕಾಲ ನೋಡ್ಕೊಳ್ಳೋಕ್ಕೆ. ನನಗೇನಿಲ್ಲಪ್ಪ, ಒಂದಿನ ಹೋಗಬೇಕು. ಬಟ್ ಅಟ್ಲೀಸ್ಟ್ ನಾವು ಕರ್ಕೊಂಡು ಹೋಗೋಣ ಇವರಿಬ್ಬರನ್ನ ಅಲ್ಲಿಗೆ. ಸುಮ್ಮನೆ ಹೋಗ್ಬಿಟ್ಟು 1 ಗಂಟೆ ಟೈಮ್ ಪಾಸ್ ಮಾಡ್ಬಿಟ್ಟು ಬಂದ್ಬಿಡೋಣ. ಗೈಸ್, ನನಗೆ ಬಿಸಿಲಿಲ್ದವ್ರೂ ಈಚೆ ಕಂಡುಬಿಡೋಕ್ಕಾಗಲ್ಲ. ಚಿಕ್ಕದ್ರಲ್ಲಿ ಬಿಸಿಲು ತೋರಿಸಿಲ್ಲ. ಪ್ಯೂಪಿಲ್ಲು ಚಿಕ್ಕದೇ ಆಗಲ್ಲ ಅನಿಸುತ್ತೆ ನಂದು. ಅದಕ್ಕೆ ಹಾಗಾಗಿ ನಾನು ಗ್ಲಾಸ್ ಹಾಕ್ಕೊಳ್ಳೇಬೇಕು. ಗೈಸ್, ಬೀಚ್ ಹತ್ರ ಏನೋ ಬಂದ್ವಿ. ಐ ಥಿಂಕ್ ನಾವು ಆಲ್ಮೋಸ್ಟ್ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಸನ್ಸೆಟ್ ಸಿಗಲ್ಲ ಅನಿಸುತ್ತೆ ನಾವು ಹೋಗೋದ್ರೊಳಗಡೆ. ಫುಲ್ ಪಿಂಕ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ಇಲ್ಲ ಆಗೋಗಿರುತ್ತೆ ಅಥವಾ ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಮಿಸ್ ಮಾಡ್ಕೊಂಡ್ವಿ ಇವತ್ತು. ಸನ್ಸೆಟ್ ಆಗಿ ಒಂದು 5 ನಿಮಿಷ ಆಗಿದೆ ಅನಿಸುತ್ತೆ.
ಒಂದು 5 ನಿಮಿಷ ಮುಂಚೆ ಬರಬೇಕಿತ್ತು. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾವು ಆದ್ರೆ ಅಲ್ಲಿ ಬಂದಾಗ pinkish ಪಿಂಕ್ ಕಲರ್ ಕಾಣಿಸ್ತು. ನಮ್ಮ ಪಾಪನು ಕಪ್ಪೆ ಚಿಪ್ ಆಯ್ತಾ ಇದೆ ಎಲ್ಲ ಮನೆ ಚೆನ್ನಾಗಿರೋ ಕಪ್ಪೆ ಚಿಪ್ ಸಿಕ್ತು. ನೋಡಿಕೊಂಡು ಮನೆ ಆಯಿತಾ. ಇಲ್ಲೆಲ್ಲ ಹುಳಗಳಿರುತ್ತೆ, ಹುಷಾರು ನೋಡಿಕೊಂಡು ಆಮೇಲೆ ತೆಗಿಬೇಕು. ಕಣ್ಣಿಗೆ ಆರಿಸ್ಕೋಬೇಡಿ ಆಯಿತಾ. ನೋಡ್ತೀನಿ ಹೇಳು. ನೋಡು ನೋಡು ನೋಡು, ಅವಳಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಳ ಮೇಲೆ ಬಂದ್ಬಿಡುತ್ತೆ ಮರಳು, ಹುಷಾರು ತೆಗಿಬೇಕಾದ್ರೆ ಆಯಿತಾ. ರೆಡಿ ಮಾಡ್ತಾ ಇದ್ದಾನೆ ಕುತ್ಕೊಳ್ಳೋಕೆ. ಮಣ್ಣೊಳಗಡೆ ಹಾಕ್ಬಿಟ್ಟಿದ್ನಾ. ಆ್ಯಕ್ಚುಲಿ ನಮಗೇನಿಲ್ಲ, ನಾವು ಕೆಳಗಡೆನೇ ಕುತ್ಕೋಬೋದು. ಮಕ್ಕಳಿಗೋಸ್ಕರ ಅಂತ ತಗೊಂಡು ಬರೋದು ಇದು. ಮುಂಚೆ ತಗೊಂಡು ಬರ್ತಾ ಇರಲಿಲ್ಲ, ಇಲ್ಲೇ ಕೂತ್ಕೋತಾ ಇದ್ವಿ. ಅಶ್ವಿನ್ ಮಾತ್ರ, ಅಶ್ವಿನ್ದು ಚೇರ್ ಫೋಲ್ಡೇಬಲ್ ಚೇರ್, ಈ ಬೀಚ್ಗೋಸ್ಕರನೇ ತಗೊಂಡಿರೋ ಚೇರ್ ಅದು. ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಚೇರಲ್ಲಿ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇದ್ರೆ ಎಂಥ ಫಿಲಾಸಫರ್ ಆಗ್ತೀನಿ ಅಂದರೆ ನಾನು. ಅರಿಸ್ಟಾಟಲ್, ಸಾಕ್ರೆಟಿಸ್, ಅಯ್ಯೋ ಅವರೆಲ್ಲ ಫಿಲಾಸಫರ್ಸ್ ತಾನೆ. ಸೊ ಅಶ್ವಿನ್ದು ಚೇರ್ ಇದು ಫೋಲ್ಡೇಬಲ್ ಚೇರು. ಇದೇ ಬೀಚ್ಗೆ ಅಂತ ಅಂದ್ಬಿಟ್ಟು ತಗೊಂಡಿರೋ ಚೇರು. ಇದನ್ನು ವಾರಕ್ಕೆ ಒಂದ್ಸಲಿ ಆದರೂ ಯೂಸ್ ಮಾಡ್ಕೊತಾನೆ. ಇಲ್ಲಿ ಬಂದೇ ಬರ್ತಾನೆ, ಕೂತ್ಕೋತಾನೆ. ಅಟ್ಲೀಸ್ಟ್ 1-2 hours ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಅಶ್ವಿನ್ ದ ಫಿಲಾಸಫರ್. ಮಕ್ಕಳು ಅಲ್ಲಿ ಚೆನ್ನಾಗಿ ಆಟ ಆಡ್ಕೋತಾ ಇದ್ದಾರೆ. ಅವ್ರಿನ್ ರಾತ್ರಿ ಆಗೋವರೆಗೂ ಅವ್ರದ್ದೇ ಆಟ. ಅಲ್ಲೇ ಸಿಗುತ್ತೆ, ಬೆಂಗಳೂರಲ್ಲಿ ಸಿಗುತ್ತೆ, ಮೈಸೂರು ಬೆಂಗಳೂರು ಡೆಕಾಥ್ಲಾನಲ್ಲಿ. ನಮ್ಮೂರಲ್ಲಿ ಸಿಗಲ್ಲ ಅಲ್ವಾ, ನಮ್ಮೂರಲ್ಲಿ ಸಿಗಲ್ಲ ಅಲ್ವಾ. ಈ ಥರ ದಾರ ಇರುತ್ತೆ, ಹತ್ತಿರದಲ್ಲಿ ತೋರಿಸು. ಈ ಥರ ಎಲಾಸ್ಟಿಕ್ ದಾರ ಇರುತ್ತೆ. ಸೊ ಯಾವ ಕಡ್ಡಿ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಯಾರು ಡಿಸೈನ್ ಮಾಡಿರೋದಪ್ಪ ಇದು. ಇನ್ನೂ ಇದೇ ಥರ ಬೇರೆ ಬೇರೆ ಡಿಸೈನ್ಸ್ ಇತ್ತು. ದೊಡ್ಡ ಏರೋಪ್ಲೇನ್ ಬರ್ತಾ ಇದೆ. ವಾವ್, ಮತ್ತು ತೋರಿಸ್ತಾ ಇಲ್ವಲ್ಲ. ತಡಿ. ಓಕೆ. ಅಷ್ಟೇ, ಅದನ್ನ ಹಿಂಗೆ ಹಾಕೋದು, ಇದನ್ನ ಇಲ್ಲಿಗೆ ಹಾಕೋದು. ಇಲ್ಲೆಲ್ಲ ಜಾಗ ಇರುತ್ತೆ. ಇಲ್ಲೆಲ್ಲ ಈ ಥರ ಜಾಗ ಇರುತ್ತೆ, ಅಲ್ಲಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೂಪರ್. ಒಂದು 10 ನಿಮಿಷ ಕುತ್ಕೊಳ್ಳಿ ಅಂತ ಬಿಟ್ಬಿಡೋದು, ಫಿಕ್ಸ್ ಎಲ್ಲ ಮಾಡ್ಕೊಡೋವರೆಗೆ. ಆಮೇಲೆ ಎದ್ದೇಳಿಸ್ಬಿಡೋದು ನಾವು ಬಂದರೆ. ಅದಕ್ಕೆ ನಮ್ಮ ಜೊತೆ ಬರೋದೇ ಇಲ್ಲ ಅಶ್ವಿನ್. ಕಾಯ್ಸಿಗ ಪ್ರೀತಿ ಮ್ಯೂಸಿಕ್ ಆಗ್ತಾ ಇದ್ದಾಳೆ. ಇಲ್ಲಿ ಬಂದು ಕೂತ್ಕೊಂಡು ಕೇಳೋಕ್ಕೆ ಅಲೆಯ ಕರೆ, ಗಂಧದ ಗುಡಿ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡಾಕ್ಯುಮೆಂಟ್ರಿ ಇತ್ತಲ್ಲ ಅದ್ರದ್ದು. ಆ ಸಾಂಗ್ ಕನ್ನಡದಲ್ಲಿ. ಆಮೇಲೆ ಅದು ಬಿಟ್ಟರೆ ನನಗೆ ಎನಿಗ್ಮಾ, ಇಂಗ್ಲೀಷ್ ಎನಿಗ್ಮಾ ಸಾಂಗ್ಸ್ಗಳನ್ನ ಹಾಕೊಂಡು ಕೂತಿರ್ತೀನಿ ಇಲ್ಲಿ. ಈ ಬಿಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಒಂದು 10,000 ವ್ಯೂಸ್ ನಮ್ಮದೇ ಅನ್ಸುತ್ತೆ. ಗೈಸ್, ನಾವೇನೇ ರಿಲ್ಯಾಕ್ಸ್ ಮೂಡಲ್ಲಿ ಇದ್ರೂ, ಹೆಂಗೆ ಇದ್ರೂ, ರಾನಿಲ್ ಮತ್ತು ಕ್ಲಿಯನ್ ಮೇಲೆ ಅಂತೂ ಒಂದು ಕಣ್ಣು ಇದ್ದೇ ಇರುತ್ತೆ. ಆ ಬೋಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಜಾಗ, ಇದೆಲ್ಲ ಫ್ಲೈಟ್ಸ್ಗಳು ಲ್ಯಾಂಡ್ ಆಗಿ ಬರ್ತಾ ಇರೋದು. ವಲಯ ಕರೆ ಪ್ಲೇ ಮಾಡಿದ್ಲು ಈಗ ಪ್ರೀತಿ. ಓ ಮೈ ಗಾಡ್. ಈಗ ಮರಳಲ್ಲಿ ಆಟ ಆಡಿದಾಯ್ತು, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲೇ ಗ್ರೌಂಡ್ ಅಂತೆ. ಇನ್ನೊಂದು 10 ನಿಮಿಷ ಆಟ ಇದೆ ಇವ್ರದ್ದು. ನಮ್ಮ ಅಶ್ವಿನ್ ಇವಾಗ ಚೇರ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಮತ್ತೆ ಫೋಲ್ಡ್ ಆಗೇ ಹೋಯ್ತು. ಇಷ್ಟೇ, ಪುಟಾಣಿ ಆಗಿಬಿಡುತ್ತೆ. ಒಂದು ಬ್ಯಾಗ್ ಹಾಕ್ಕೊಂಡು ಓಡಾಡೋದು. ಇಲ್ಲಿ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಟೆಂಟ್ ಮಾಡ್ಕೊತಾ ಇದ್ದಾರೆ. ವಾವ್, ಸಖತ್ತಾಗಿ ಸೆಟಪ್ ಮಾಡಿದ್ದಾರೆ. ಇವ್ರು ಇನ್ನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೂಪರ್. ನಾಯಿ ಬೊಗಳ್ತಾ ಇದೆ. ಕ್ಯಾಂಪಿಂಗ್ ಮಾಡ್ತಾ ಇರೋದು ಅವರು. ಪ್ಲೇ ಗ್ರೌಂಡಲ್ಲಿ ಆಟ ಆಡಿಸಿದೆ ಮಕ್ಕಳಿಗೆ ಇನ್ಕಂಪ್ಲೀಟ್ ಡೇ ಆಗಿಬಿಡುತ್ತೆ. ಸೊ ಅವ್ರದ್ದು ಕಂಪಲ್ಸರಿ ಪ್ಲೇ ಗ್ರೌಂಡಲ್ಲಿ ಆಟ ಆಡಲೇಬೇಕು. ಅವನನ್ನ ಕರ್ಕೊಂಡಾಯ್ತು. ಇವಾಗ ನಮ್ಮ ಪುಟ್ಟಿ ಕರ್ಕೋಬೇಕು. ರಾನಿಲ್ನ ಕರ್ಕೊಳ್ಳೋದು ಈಸಿ, ನಮ್ಮ ಪುಟ್ಟಿನ ಕರ್ಕೊಂಡು ಹೋಗೋದು ಕಷ್ಟ. ಅವಳು ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಬರೋದು. ಪುಟ್ಟ ತೆಗಿಯೋದನ್ನ ಎಷ್ಟು ಅಡಿ ಮಾಡಿದ್ಯಾ. ಪುಟಾಣಿ ಕಾಲು ನಿಂದಲ್ವಾ. ಮಕ್ಕಳು ಆಟ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಅದಕ್ಕೆ ಸಬ್ವೆಗೆ ಹೋಗ್ಬಿಟ್ಟು ಒಂದು ವೆಜ್ ಸ್ಯಾಂಡ್ವಿಚ್ ತಿಂದ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.